ಹಲೋ, ಇವತ್ತು ಯುಗಾದಿಯಂದು ಮೃಗಶಿರ ನಕ್ಷತ್ರದ ಬಗ್ಗೆ ನಿಮಗೆ ತಿಳಿಸಲಿಕ್ಕಿದ್ದೇನೆ. ಮೃಗಶಿರ ನಕ್ಷತ್ರ ಒಂದು ರೀತಿಯಲ್ಲಿ ಇವರುಗಳನ್ನ ನಾವು ಏನಂತ ಹೇಳಲಿ, ಎಮೋಷನಲ್ ಅಥವಾ ತಿಕ್ಕಲ್ ಅಂತ ಹೇಳೋ. ತಿಕ್ಕಲ್ ಅಂತ ಹೇಳಿದ್ರೆ ಯುಗಾದಿಯಲ್ಲಿ ನೀವು ನನಗೆ ಬೈಯದೇ ಇರ್ತೀರೋ, ಒಂದು ರೀತಿಯಲ್ಲಿ ಅದೇ ರೀತಿ ಅಂತ ತಿಳಿದುಕೊಳ್ಳಿ, ಆಯಿತಾ. ನಾನೊಬ್ಬ ಮೃಗಶಿರ ನಕ್ಷತ್ರದವರನ್ನೇ ನೋಡಿದ್ದೇನೆ. ಆತನು ಏನು ಮಾಡ್ತಿದ್ದ ಅಂದರೆ, ಮೆಡಿಕಲ್ ಬಿಲ್ಲನ್ನು ದೋಸೆ ಕಲ್ಲಿಗೆ ಹಾಕಿ ದೋಸೆಯನ್ನು ಮಗುಚು ಹಾಕಿ ಅದನ್ನು ರೋಸ್ಟ್ ಮಾಡ್ತಿದ್ದ. ಇದನ್ನು ಆತನ ಅಬ್ಬಿ ಹೇಳಿದ ಹಾಗೆ ಇನ್ನಷ್ಟು ಹೆಚ್ಚಿಗೆ ಅವನ ಆ್ಯಕ್ಷನ್ ಆಗ್ತಿತ್ತು. ಅವನಿಗೂ ರೋಹಿಣಿ ನಕ್ಷತ್ರದವರಿಗೂ ಹಾಗೆಯೇ ಬರ್ತಿಲ್ಲ ಅನ್ನಿ. ಇದಕ್ಕೆ ಕಾರಣ ನನಗೆ ತಿಳಿದೇ ಇದ್ದರೂ ಕೂಡ ಆಂತರಿಕವಾಗಿ ಬಹಳ ಅವರೆಲ್ಲ ಒಂದೇ. ಆಗ ನನಗೆ ಅರ್ಥವಾಯಿತು ಅವನ ಅಬ್ಬಿ ಹೇಳಿದ ಮಾತು. ಇವನೇನು ನಮ್ಮಲ್ಲಿ ಕಡ್ಡಿ ಹಾಕಲು ಬರ್ತಿದ್ದಾನೆ, ಆದರೆ ಅವನಿಗೆ ಗೊತ್ತಿಲ್ಲ ನಾವು ಅಪ್ಪ ಮಕ್ಕಳು ಎಲ್ಲ ಒಂದೇ ಅಂತ. ಇದು 100ಕ್ಕೆ 100 ಸರಿ. ಇದೇ ಮೃಗಶಿರ ನಕ್ಷತ್ರದವರ ನಿಜವಾದ ಗುಣ. ನೀವು ಅಂದರೆ ಸಾರ್ವಜನಿಕರು ಏನನ್ನು ತಿಳಿದುಕೊಳ್ತಾರೋ ಅದು ಆಗಿರೋದಿಲ್ಲ. ಇನ್ನೊಬ್ಬ ಭೂಪನನ್ನು ನೋಡಿರ್ತೇನೆ, ನಮ್ಮ ಎದುರಿನಲ್ಲಿ ಬಾಲ ಮುಚ್ಚಿಕೊಂಡು ಮುದುರಿಕೊಂಡು ಕುಳಿತಿರ್ತಿರ್ತಾರೆ. ಅವರು ಮೃಗಶಿರ ನಕ್ಷತ್ರದವರೇ. ಆದರೆ ನಾವು ಹೋದ ಮೇಲೆ ನಾವು ಏನನ್ನ ಹೇಳಿದ್ದೇವೆ ಅದೆಲ್ಲವನ್ನು ತನ್ನ ಹೆಂಡತಿ ಮುಂದೆ ಚಾಚು ತಪ್ಪದೆ ವರದಿ ಮಾಡುತ್ತಿದ್ದರು. ಹಾಗೆ ನೋಡಿದರೆ ನಾವೇ ಬೆಪ್ ನನ್ನ ಮಗ ಅಂತ ತಿಳಿಯಬೇಕು. ಅಷ್ಟೊಂದು ತಿಕ್ಕಲ್ ಮನುಷ್ಯರು ಅಂದರೆ ತಪ್ಪಾಗದು. ಆದರೆ ಆವಾಗ ನಾನು ಹೇಳಿದಂಥ ವ್ಯಕ್ತಿಯ ವಯಸ್ಸು 10. ಆಮೇಲೆ ವರ್ಷ 40 ಬಂದಾವಾಗ ಆತನೊಬ್ಬ ಶ್ರೇಷ್ಠ ವ್ಯಕ್ತಿಯಾಗಿ ಮೆರೆದ, ಅಥವಾ ಇನ್ನೂ ಮೆರೆಯುತ್ತಿರುವ ಅಂದರೆ ತಪ್ಪಾಗದು. ಆತನೊಬ್ಬ ಆಗರ್ಭ ಶ್ರೀಮಂತನಾಗಿ $1 ಮಿಲಿಯನ್ ವ್ಯಕ್ತಿಯಾಗಿ, ಎಲ್ಲರಿಗೂ ಬೇಕಾಗಿ, ಸಾಮಾಜಿಕವಾಗಿ ಬಹಳ ಉದಾರಿಯಾಗಿ, ಕೊಡುಗೈ ದಾನಿಯಾಗಿ, ಸಹಾಯಕನಾಗಿ, ಈಗಲೂ ತನ್ನ ಕೆಲಸವನ್ನು ನಿಯತ್ತಾಗಿ ಮಾಡಿಕೊಂಡು ತನ್ನ 50ನೇ ವರ್ಷಕ್ಕೆ ಕಾಲಿಟ್ಟಿರುವ ಅಂದರೆ ತಪ್ಪಾಗದು. ಇದು ಮೃಗಶಿರ ನಕ್ಷತ್ರದವರ ಜೀವನ ಕಥೆ, ಆಗರ್ಭ ಶ್ರೀಮಂತ ನಕ್ಷತ್ರದ ಕಥೆ. ಇನ್ನು ಕೆಲವರು ಬಡವರಾಗಿದ್ದರೂ ಕೂಡ ಆ ವ್ಯಕ್ತಿ ಮೃಗಶಿರ ನಕ್ಷತ್ರದವರು $1 ಮಿಲಿಯನ್ ವ್ಯಕ್ತಿ ಅಂದರೆ ತಪ್ಪಾಗದು. ಕಾರಣ ಏನು? ಅವರ ಒಂದು ವ್ಯಕ್ತಿತ್ವವೇ ಹಾಗೆ. ಅವರ ಹೆಂಡತಿಗೆ ಹೆದರಿದರೂ ಕೂಡ ಸಂಸಾರಕ್ಕೆ ಕೂಡ ಒಂದು ರೀತಿಯಲ್ಲಿ ಬಹಳ ಅಗ್ರಗಣ್ಯ ವ್ಯಕ್ತಿಯೇ ಅಂತ ತಿಳ್ಕೊಳ್ಬಹುದು. ಏನು ಬೇಕು? ನಮ್ಮ ಸಂಸಾರಕ್ಕೆ ಒಳ್ಳೆಯ ವ್ಯಕ್ತಿ ಆಗಬೇಕು. ಆದ್ದರಿಂದ ಈ ಮೃಗಶಿರ ನಕ್ಷತ್ರದವರಿಗೆ ನಾನು ಶಿರಸ ಪ್ರಣಾಮವನ್ನು ಮಾಡ್ತೇನೆ. ಇವರದ್ದು ಜಿಂಕೆ ತಲೆ, ಅಂದರೆ ಎಷ್ಟು ಕೊಟ್ಟಿದ್ರು ಅದು ಒಡೆಯದು. ಈ ನಕ್ಷತ್ರ ಅಧಿಪತಿ ಮಂಗಲ್, ಬಹಳ ಶೌರ್ಯವಂತರು, ಹಠವಾದಿಗಳು, ಕೋಪಿಸ್ತರು. ಕೋಪ ಬಂದರೆ ನಿಮ್ಮ ಹತ್ತಿರ ಮಾತನ್ನು ಬಿಟ್ಟಾರು. ಹುಷಾರ್, ಜಾಗ್ರತೆ ಇರಲಿ. ವರಾಮಿಯರ ಪ್ರಕಾರ ಕಣ್ಣುಗಳು ದೇಹದ ಭಾಗ ಅಂತ, ಆದರೆ ಪರಾಶರರೇ ಕರೆಕ್ಟ್. ಪರಾಶರರು ಏನು ಹೇಳ್ತಾರೆ? ಮೂಗು ಇವರ ಮುಖ್ಯ ಭಾಗ ಅಂತ. ಜಾತಕದಲ್ಲಿ ಗುರು, ಈ ಒಂದು ಜಾತಕ ನೋಡ್ಕೊಳ್ಳಿ ನೀವು. ಇದು ತುಲಾ ಲಗ್ನದ ಜಾತಕ. ಲಗ್ನದಲ್ಲಿ ಕೇತು ಅಂದರೆ ವೈರಾಗ್ಯಕಾರಕ ಇರ್ತಾನೆ. ಮಂಗಲ್ 12ನೇ ಮನೆಯಲ್ಲಿ ಮಂಗಲ್ ಇದ್ದಾನೆ. ರಾಹು ಇವರದ್ದು ಸಪ್ತಮದಲ್ಲಿ, ಶನಿ ಇವರದ್ದು ಎಲ್ಲಿ? ಮೀನದಲ್ಲಿ. ಸೂರ್ಯ ಮತ್ತು ಬುಧ ಅಷ್ಟಮದಲ್ಲಿ, ಬುಧ ಭಾಗ್ಯದಲ್ಲಿ. ಸೂರ್ಯ ಮತ್ತು ಚಂದ್ರ ಅಷ್ಟಮದಲ್ಲಿ, ಬುಧ ಭಾಗ್ಯದಲ್ಲಿ. ಗುರು ಮತ್ತು ಶುಕ್ರ ಕರ್ಕದಲ್ಲಿ. ಗುರು ಉಚ್ಚ ಅಂತ ನಿಮಗೆ ಗೊತ್ತಿದೆ. ಅಂದರೆ ಇವರೊಬ್ಬರು ಡಾಕ್ಟರ್, ಆಯಿತಾ. ಸೂರ್ಯನು ಕ್ರೂರ ಗ್ರಹವಾಗಿದ್ದು ಅಷ್ಟಮದಲ್ಲಿರುವುದು ಇವರ ಆರೋಗ್ಯವನ್ನು ಸೂಚಿಸು. ಅಂದರೆ ಆರೋಗ್ಯ ನಿರೋಗಿ ಅಂತ ಹೇಳಿದ್ರೆ ತಪ್ಪಾಗುತ್ತೆ, ಆಯಿತಾ. ಇನ್ನು ಸೂರ್ಯನು ತನ್ನ ಶತ್ರು ಮನೆಯಲ್ಲಿ ಇರುವ ಕಾರಣ ಇವರಿಗೂ ತಂದೆಗೂ ಆಗಿಬಾರದು. ಇನ್ನು ಮೃಗಶಿರ ನಕ್ಷತ್ರದವರ ದೇವತೆ ಯಾರು? ಸೋಮ ಅಂದರೆ ಚಂದ್ರ ಅಂತ ಹೇಳ್ಬೋದು. ಜಾತಿ ಶೂದ್ರ, ಒಂದು ರೀತಿಯಲ್ಲಿ ಶೂದ್ರರಂತೆ ಕೆಲಸದಲ್ಲಿಯೇ ಮಗ್ನರಾಗಿರುತ್ತಾರೆ. ಕೈ ಕೆಸರಾದರೆ ಬಾಯಿ ಮೊಸರು ಎನ್ನುವ ತತ್ವದಲ್ಲಿ ನಂಬಿಕೆಯನ್ನು ಇಟ್ಟವರು. ಈ ನಕ್ಷತ್ರದ 2 ಪಾದಗಳು ಶುಕ್ರ ರಾಶಿಯಲ್ಲಿದ್ದು ಮತ್ತೆ ಕೊನೆಯ 2 ಪಾದಗಳು ಬುಧನ ರಾಶಿಯಲ್ಲಿದೆ. ಆದರೆ ಇದರಿಂದಾಗಿ ಶುಕ್ರನ ಅಡಿಗೆ, ಐಷಾರಾಮಿ ಜೀವನ, 5 ಸ್ಟಾರ್ ಹೋಟೆಲ್ನ ಊಟ ಎಲ್ಲವೂ ಮೊದಲ 2 ಪಾದದವರು ಸಿಕ್ಕಿದಲ್ಲಿ ಕೊನೆಯ 2 ಪಾದದವರು ಬಹಳ ಬುದ್ಧಿವಂತರು, ಲಾ ಕಲಿದೇನೆ, ಲಾ ಪಾಯಿಂಟ್ ಮಾತನಾಡುವವರು, ವ್ಯಾಪಾರಸ್ಥ ಮನೋಭಾವನೆ, ಆಮೇಲೆ ಒಳ್ಳೆ ರೀತಿಯಲ್ಲಿ ಮಾತನ್ನು ಆಡುವಂಥ ವ್ಯಕ್ತಿಗಳು. ಇವರು ರೋಹಿಣಿಯವರಂತೆ ಬಿಚ್ಚು ಮನಸ್ಸಿನಿಂದ ಮಾತನಾಡುವುದಿಲ್ಲ. ಮೃಗಶಿರ ನಕ್ಷತ್ರದವರೆಲ್ಲ ಸ್ವಲ್ಪ ಮಟ್ಟಿಗೆ ಒಳಗೆ ಗುಮ್ಮನೆ ಇರ್ತಾರೆ. ಆದರೆ ತಮ್ಮ ಸಂಸಾರ ಒಂದರಲ್ಲಿ, ನಾನು ನ್ಯೂಕ್ಲಿಯಸ್ ಫ್ಯಾಮಿಲಿಯ ಜನರು ಇವರು, ನಾನು ಮತ್ತೆ ನನ್ನ ಸಂಸಾರ ಅಂತ ಹೇಳು. ನಕ್ಷತ್ರ ಮೃದು ನಕ್ಷತ್ರಕ್ಕೆ ಸೇರಿ
ಅಂದರೆ ಏನು ಭಾಳ ಒಂದು ತೀಕ್ಷ್ಣ ನಕ್ಷತ್ರಕ್ಕೆ ಸೇರಿದವರಲ್ಲ, ಒಂದು ರೀತಿಯಲ್ಲಿ ಸಾಫ್ಟ್ ಆ್ಯಂಡ್ ಮೈಲ್ಡ್ ಆ್ಯಂಡ್ ಟೆಂಡರ್ ನಕ್ಷತ್ರ ಅಂತ ಹೇಳ್ಬೋದು. ಯಾವುದು ದೇವಗಣ ಇವರು, ಆಯಿತಾ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆ ನಕ್ಷತ್ರದ ಗಣಗಳ ಬಗ್ಗೆ ಗೊತ್ತಿದ್ದರೆ ನೀವು ನಿಮ್ಮ ಮಕ್ಕಳ ಒಂದು ದೇವಗಣನೋ ರಾಕ್ಷಸಗಣನೋ ಅಥವಾ ಮನುಷ್ಯಗಣನೋ ಅಂತ ವಿಂಗಡಿಸಿ ಮಾಡಿ ನೀವು ಮೇಳಾಮೇಳಿಯನ್ನು ನೀವೇ ನೋಡ್ಕೊಳ್ಬೋದು. ಆ ಒಂದು ದೃಷ್ಟಿಯಿಂದ ನಾನು ಹೇಳ್ತಾ ಇರೋದು. ರಾಶಿ ವೃಷಭ ಮತ್ತು ಮಿಥುನ ಎರಡೂ ಬರ್ತದೆ. ಯಾಕಂದರೆ ಮೊದಲನೇ 2 ಪಾದ ವೃಷಭ ರಾಶಿ ಆಗಿದ್ದರಲ್ಲಿ ಆಮೇಲಿನ 2 ಪಾದ ಮಿಥುನವಾಗ್ತದೆ. ಮದುವೆಗೆ ಬಹಳ ಒಳ್ಳೆಯ ನಕ್ಷತ್ರ ಮೃಗಶಿರ ನಕ್ಷತ್ರ. ಇನ್ನೊಂದು ಜಾತಕ ನೋಡಿ, ಇಲ್ಲಿ ಕಟಕ ಲಗ್ನ, ಲಗ್ನದ 3ನೇ ಮನೆಯಲ್ಲಿ ಸೂರ್ಯ ಶುಕ್ರ ಬುಧ ಉಚ್ಚ, ಶುಕ್ರ ನೀಚ ಆದ್ದರಿಂದ ನೀಚಭಂಗ ರಾಜಯೋಗ ಆಗಿದೆ. ರಾಹು 4ನೇ ಮನೆಯಲ್ಲಿ ತಾಯಿಯಿಂದ ದೂರ. ಮಂಗಲ್ ಉಚ್ಚ ಇವರಿಗೆ ನೋಡಿ, ಬುಧನೂ ಉಚ್ಚ, ಮಂಗಲ್ ಉಚ್ಚ. ಗುರುವಿನ ಮನೆಯಲ್ಲಿ ಹಂಸಯೋಗವನ್ನು ಮಾಡಿದ್ದಾನೆ, ಅಂದರೆ ಭಾಗ್ಯದಲ್ಲಿ. ಶನಿ ಮತ್ತು ಕೇತು ಒಟ್ಟಿಗೆ, ಶನಿ ವಕ್ರಿ ಆದ್ದರಿಂದ ಅಲ್ಲಿ ನೀಚ ಭಂಗವಾಗಿದ್ದರೂ ಆಗಿರ್ಬೋದು. ಕೇತು ಸನ್ಯಾಸತ್ವ ವೈರಾಗ್ಯತ್ವ ಆದರೂ ಕೂಡ ಇವರು ಸಂಸಾರದಲ್ಲಿ ಒಂದು ರೀತಿಯಲ್ಲಿ ಚೆನ್ನಾಗಿ ಇದ್ದಾರೆ. ಚಂದ್ರ ವೃಷಭದಲ್ಲಿದ್ದಾನೆ, ಯಾಕಂದರೆ ಮೃಗಶಿರ ನಕ್ಷತ್ರ. ಆದ್ದರಿಂದ ಇವರು ಒಂದು ರೀತಿಯಲ್ಲಿ ಲಾಭದಾಯಕ. ಇವರ ತಾಯಿಯಿಂದ ಲಾಭ, ಮದುವೆ ಆದಮೇಲೆ ಹೆಂಡತಿಯಿಂದ ಲಾಭ ಅಂತ ಹೇಳ್ಕೊಳ್ಬೋದು. ಇವರು ಒಬ್ಬರು ಅತಿ ಉತ್ತಮವಾದ ವ್ಯಕ್ತಿ ಅಂದರೆ ತಪ್ಪಾಗದು, ಆಯಿತಾ. ಇವರು 1939 5th ಅಕ್ಟೋಬರಲ್ಲಿ ಹುಟ್ಟಿದಂಥವ್ರು. ಇನ್ನು ಮೃಗಶಿರ ನಕ್ಷತ್ರದ ಅಧಿಪತಿ ಮಂಗಲ, ಆದ್ದರಿಂದ ನಾನು ಹೇಳ್ತಾನೆ ಇವರಿಗೆ ಕೋಪ ಮೂಗಿನ ನೆತ್ತಿಯ ಮೇಲೆ ಇರುತ್ತದೆ ಅಂತ, ಆಯಿತಾ. ಮಂಗಲೇನು ಭಾಳ ಸ್ಪೋರ್ಟ್ಸ್ ಮ್ಯಾನ್ ಹಾಗೂ ವೆರಿ ಶೌರ್ಯದಾಯಕ ಮಂಗಲ್. ಮೃಗಶಿರ ನಕ್ಷತ್ರ ಸಂಖ್ಯೆ 5, ಯಾಕಂದರೆ ಅಶ್ವಿನಿ ಭರಣಿ ಕೃತಿಕ ರೋಹಿಣಿ ಮೃಗಶಿರ 5ನೇ ನಕ್ಷತ್ರ ಮೃಗಶಿರ, ಆಯಿತಾ. ಇವರ ಯಾವುದು ಒಂದು ರೀತಿಯಲ್ಲಿ ಜೆಂಡರ್ ನ್ಯೂಟ್ರಲ್ ಆಗಿರ್ತದೆ. ವೇ ವೋ ಕಾ ಕಿ ಇದು ನಾಮಾಕ್ಷರಕ್ಕೆ ಹೆಲ್ಪ್ ಆಗ್ತದೆ. ಕೆಲವರು ಕೇಳ್ತಾರೆ, ನನ್ನ ಮಗುವಿಗೆ ಯಾವ ನಕ್ಷತ್ರವನ್ನು ಇಡುವೋಣ ಅಂದರೆ ಯಾವ ಅಕ್ಷರದಿಂದ ಶುರು ಮಾಡುವೋಣ ಅಂತ. ಈ ಅಕ್ಷರಗಳು ವೇ ವೋ ಕಾ ಕಿ, ಓಕೆ. ಅದರಿಂದ ಇವರಿಗೆ ಸ್ಟೋನ್ ಯಾವುದು ಅಂದರೆ ಮಂಗಲ್ ಹವಳ ಆಗ್ತದೆ. ಸಿಲ್ವರ್ ಗ್ರೇ ಕಲರ್ ಲಕ್ಕಿ ಬಣ್ಣ ಅಂತ ಹೇಳ್ಬೋದು. ಫೇವರಬಲ್ ಸಂಖ್ಯೆ ಯಾವುದು ಅಂದರೆ 9 ಆಗ್ತದೆ. ತಾಮಸಿಕ ನೇಚರ್, ಮೂಗಿನ ತುದಿಯಲ್ಲೇ ಸಿಟ್ಟಿರ್ತದೆ ಅಂತ, ಆಯಿತಾ. ಈ ನಕ್ಷತ್ರ ದೋಷ ಏನಂದರೆ ಪಿತ್ತದಿಂದ ಇವರು ಕಷ್ಟ ಸಫರ್ ಪಡ್ತಾರೆ ಅಂತ. ಈ ಭೂಮಿ ತತ್ವದವರು ಇವರು. ಆದ್ದರಿಂದ ಯಾವುದೇ ರೀತಿಯಲ್ಲಿ ಇವರ ಇದಕ್ಕೆ ವಿಚಲಿತರಾಗುವುದಿಲ್ಲ. ಇವರ ಹಕ್ಕಿ ಕೋಳಿ, ಪ್ರಾಣಿ ಹೆಣ್ಣು ಹಾವು ನೋಡಿ, ಹಾವಿನಂತೆ ಬಸ್ಕೊಡ್ತಾ ಇರ್ತಾರೆ. ಇವರ ಹತ್ರ ದ್ವೇಷ ಭಾಳ ನಿಮಗೆ ಕುತ್ತಿಗೆವರೆಗೆ ಬರ್ತದೆ. ಇವರ ದ್ವೇಷ ಸಾಧನೆ ಮಾಡಿದರೆ ನಿಮಗೆ ಸಹಾಯ ನಿಂತೇ ಹೋಗ್ತದೆ. ಅದರಿಂದ ಭಾಳ ನೀವು ಅವರ ಹತ್ತಿರ ಜಾಗ್ರತೆಯಿಂದ ಮಾತನಾಡಿ, ಆಯಿತಾ. ಸೊ ಇದೊಂದೇ ಅವರಿಗೆ ಋಣಾತ್ಮಕವಾದ ಬುದ್ಧಿ. ಮಂಗಲ್ ಕೊಡುವುದು ಏನು ಮಾಡಲಿಕ್ಕಾಗೋದಿಲ್ಲ, ಮಂಗಲ್ ಇರುವುದೇ ಹಾಗೆ. ಈ ನಕ್ಷತ್ರ ಸ್ಪೆಷಾಲಿಟಿ ಏನಂದರೆ ಇವರುಗಳು ಬಹಳ ಸಿಂಪಲ್ ಆಗಿ ಜೀವನವನ್ನು ನಡೆಸ್ತಾರೆ. ಆದರೆ ಇವರುಗಳ ಯೋಚನೆ ಮಾತ್ರ ಭಾಳ ದೊಡ್ಡದು. ಒಂದು ರೀತಿಯಲ್ಲಿ ಮಂಗಲ್ನ ಗಾಂಭೀರ್ಯ ಇವರ ನಡವಳಿಕೆಯಲ್ಲೇ ನಿಮಗೆ ಗೊತ್ತಾಗ್ತದೆ. ಹೆಚ್ಚಾಗಿ ಭಾಳ ಸೈಲೆಂಟ್ ಆಗಿರ್ತಾರೆ. ಆದರೆ ಶುಕ್ರನ ಒಂದು ತೇಜಸ್ಸು ಇವರಲ್ಲಿ ಇರ್ತದೆ. ಕೆಲವೊಮ್ಮೆ ಇವರುಗಳು ಉಪದೇಶವನ್ನು ಫಾಲೋ ಮಾಡುವವರಲ್ಲ, ಬೇರೆಯವರ ಉಪದೇಶವನ್ನು ಫಾಲೋ ಮಾಡೋ ಸಾಧ್ಯ ಇಲ್ಲ. ಇವರ ಒಂದು ಕಂಪನಿ ಒಂದು ಕಿಂಗ್ ಆಗಬೇಕು, ಆಯಿತಾ. ಮ್ಯಾನೇಜಿಂಗ್ ಡೈರೆಕ್ಟರ್ ಆದರೆ ಕರೆಕ್ಟ್. ಇವರದ್ದು ಏನಂದರೆ ಪ್ರಪಂಚಕ್ಕೆ ಒಂದು ಮುಖ, ಆಂತರಿಕಕ್ಕೆ ಇನ್ನೊಂದು ಮುಖ ಅಂತ. ಆದ್ದರಿಂದ ದ್ವಿಮುಖ ದಾರಿಗಳು ಅಂದರೆ ತಪ್ಪಾಗೋದು. ಇವರು ಬಹಳ ವಿದ್ಯಾಭ್ಯಾಸವನ್ನು ಮಾಡ್ತಿರ್ತಾರೆ. ಒಂದು ಡಾಕ್ಟರ್ ಆಗಿರ್ತಾರೆ, ಒಂದು ಮೆಕ್ಯಾನಿಕಲ್ ಇಂಜಿನಿಯರ್ ಅಥವಾ MS MTech ವರೆಗೆ ಹೋಗ್ತಾರೆ. ಯಾಕೆಂದರೆ ಮಂಗಲ್ ಪ್ರಾಧಾನ್ಯ, ಬುಧನೂ ಪ್ರಾಧಾನ್ಯ. ಆದ್ದರಿಂದ ಇವರಲ್ಲಿ ಇಂಟೆಲಿಜೆನ್ಸ್ ಒಳ್ಳೆ ಹೆಲ್ಪ್ ಮಾಡ್ತದೆ. ಸಣ್ಣ ವಯಸ್ಸಿನಲ್ಲಿ ಮಾತ್ರ ಭಾಳ ಕಷ್ಟಪಟ್ಟರು. ಆಮೇಲೆ 75 ವರ್ಷಗಳವರೆಗೆ ಇವರ ಆರೋಗ್ಯವು ಭಾಳ ಸುಧಾರಿಸ್ಕೊಂಡು ಇವರು ಒಂದು ಫೇಮಸ್ ವ್ಯಕ್ತಿಗಳಾಗಿ ಬರುವುದರಲ್ಲಿ ಇದೇ ಇಲ್ಲ, ಸಂಶಯವೇ ಇಲ್ಲ. ಇನ್ನು ಮೃಗಶಿರ ನಕ್ಷತ್ರ 1ನೇ ಪಾದ ಎಲ್ಲಿಗೆ ಬೀಳ್ತದೆ ಅಂದರೆ ಸಿಂಹನ ವಂಶಕ್ಕೆ ಬೀಳ್ತದೆ. ಅಂದರೆ ರೂಲ್ಡ್ ಬೈ ಸನ್. ಅಂದರೆ ಇಲ್ಲಿ ಸ್ವಲ್ಪ ನೇಟಿವ್ ಏನು ಮಾಡ್ತಾರೆ, ಅವರ ಒಂದು ಕ್ರಿಯೇಟಿವಿಟಿ ಅಥವಾ ಆರ್ಟಿಸ್ಟಿಕ್ ವಿಚಾರಕ್ಕೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡ್ತಾರೆ. ಅದೇ 2ನೇ ಪಾದವು ಕನ್ಯಾ ನವಾಂಶಕ್ಕೆ ಬರ್ತದೆ. ಅಂದರೆ ಇಲ್ಲಿ ಬುಧ ಪ್ರಾಧಾನ್ಯ ಆಗ್ತಾನೆ. ಆದ್ದರಿಂದ ಇಲ್ಲಿ ಒಂದು ರೀತಿಯಲ್ಲಿ ಹ್ಯೂಮರಸ್ ಆಗಿರ್ತಾರೆ, ಆಯಿತಾ. ಆಮೇಲೆ ಒಂದು ರೀತಿಯಲ್ಲಿ ಕ್ಯಾಲ್ಕುಲೇಟಿವ್ ಆಗಿಯೂ ಕಾಣಿಸ್ಬೋದು ನಿಮಗೆ. ಆಮೇಲೆ ಅದೇ 3ನೇ ಪಾದ ಒಂದು ತುಲಾ ನವಾಂಶಕ್ಕೆ ಬರ್ತದೆ. ಇಲ್ಲಿ ಶುಕ್ರನೇ ಪ್ರಾಧಾನ್ಯ. ಅಂದರೆ ಆವಾಗ ಏನಾಯಿತು, ಶುಕ್ರನು ಕೂಡ ಒಂದು ರೀತಿಯಲ್ಲಿ ಅಡುಗೆಗೆ, ಕ್ರಿಯೇಟಿವಿಟಿಗೆ ಎಲ್ಲ ಪ್ರಾಧಾನ್ಯವಾಗ್ತದೆ.
ಅಂದರೆ ಒಂದು ರೀತಿಯಲ್ಲಿ ಸಂಬಂಧದಲ್ಲಿ ಒಳ್ಳೆಯ ಉತ್ತಮ ಸಂಬಂಧ ಅಂತೇಳಿ ಹೇಳ್ಬೋದು. 4ನೇ ಪಾದ ಇವರಿಗೆ ವೃಶ್ಚಿಕ ಬರ್ತದೆ. ವೃಶ್ಚಿಕ ನಾಮಾಂಶದಲ್ಲಿ ಇರುವಾಗ ಫೋಕಸ್ ಇವರಿಗೆ ಏನಾಯಿತು ಅಂದರೆ ಒಂದು ರೀತಿಯಲ್ಲಿ ಸೂಪರ್ಫಿಷಿಯಲ್ ಇಂಟೆಲೆಕ್ಚುವಲ್ ಅಂತೇಳಿ ಹೇಳ್ಬೋದು. ಸೊ ಆದ್ದರಿಂದ ಇಲ್ಲಿ ಸ್ವಲ್ಪ ಮಟ್ಟಿಗೆ ಅವರು ಕೋಪಿಷ್ಠರಾಗ್ಬೋದು. ಕೋಪ ಇವರಿಗೆ ಮೂಗಿನ ತುದಿಯ ಮೇಲೆ ಬರಲಿಕ್ಕೆ ಸಾಧ್ಯತೆ ಉಂಟು. ಇಷ್ಟನ್ನು ಹೇಳಿ ಮೃಗಶಿರ ನಕ್ಷತ್ರದವರೆಗೆ ನಾನು ಯುಗಾದಿಯ ಭವಿಷ್ಯವನ್ನು ಹೇಳ್ತಾ ಎಲ್ಲ ನಕ್ಷತ್ರದವರೆಗೂ ನಾನು ಯುಗಾದಿಯ ಭವಿಷ್ಯವನ್ನು ಹೇಳ್ತಾನೆ. ಆಮೇಲೆ ನನ್ನ ಯೂಟ್ಯೂಬ್ 22,300+ ಸಬ್ಸ್ಕ್ರೈಬರ್ಗಳಿಗೆಲ್ಲ ಹಾರ್ದಿಕ ಚಾಂದ್ರಮಾನ ಯುಗಾದಿ ಶುಭಾಶಯಗಳು. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಇದೇ ರೀತಿ ಮುಂದೆ ಕೂಡ ನೀವು ನನ್ನನ್ನು ಸಪೋರ್ಟ್ ಮಾಡ್ತಾನೆ ಇರಿ. ನೀವು ಆದಷ್ಟು ಹೆಚ್ಚಿನ ಜನರಿಗೆ ವಿಡಿಯೋವನ್ನು ಫಾರ್ವರ್ಡ್ ಮಾಡಿ. ಯಾಕಂದರೆ ನಾನು ಕಷ್ಟಪಟ್ಟು ನಿಮಗೆ ಕಲಿಯಲವಸುಗ ನಾನು ಈ ವಿಡಿಯೋಗಳನ್ನು ನಿಮ್ಮ ಪಾದಾರವಿಂದಗಳೇ ಅರ್ಪಣೆ ಮಾಡ್ತಾ ಇದ್ದೇನೆ. ನಾನು ಇದರಲ್ಲಿ ಯಾವ ಒಂದು ಸ್ವಾರ್ಥ ಇಲ್ಲ. ನೀವು ನನ್ನ ಹತ್ತಿರ ವ್ಯಕ್ತಿಗತ ಬಂದರೆ ಮಾತ್ರ ನಾನು ನನ್ನ ಕನ್ಸಲ್ಟೇಷನ್ ಫೀಸ್ ಬೇರೆ ಎಲ್ಲ ಆಸ್ಟ್ರಾಲಜರ್ ಥರನೇ ನಾನು ಚಾರ್ಜ್ ಮಾಡ್ತೇನೆ. ಆದರೆ ಅವರಂತೆ 10,000 20,000 ಲಕ್ಷಗಟ್ಟಲೆ ಮಾಡೋದೇ ಇಲ್ಲ. ಸಿಂಪಲ್ ಅಮೌಂಟ್. ಓಕೆ, ಥ್ಯಾಂಕ್ ಯು ವೆರಿ ಮಚ್.